ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ. ಒಂದು 3-4 ಇಯರ್ಸ್ ಬ್ಯಾಕ್ ಇಲ್ಲಿ ನೋಡಿ. ಯಪ್ಪ ದೇವ್ರೆ, ಈ ಥರ ಕ್ಲೀನ್ನೆಸ್ ಎಲ್ಲಿ ಸಿಗುತ್ತೆ ಗೈಸ್ ನಿಮಗೆ? ಸುಮ್ಮನೆ ಹೆಸರಿಗಷ್ಟೇ ಗಿಡ ನೆಟ್ಟು ನಾನು ಬರ್ಡೇ ದಿನ ಈ ಥರ ಒಂದು ಅಚೀವ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ರಿವ್ಯೂವನ್ನು ಆನ್ ಸ್ಪಾಟಲ್ಲೇ ಕೊಟ್ಟಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈಗ ಟೈಮ್ ಬಂದು ಈವ್ನಿಂಗ್ 4 ಆಗಿದೆ, 4 ಸಮಥಿಂಗ್ ಏನೋ ಆಗಿದೆ. ಸೊ ಈಗ ನಾನಿರೋದು ತಿಮ್ಮಕ್ಕ ಪಾರ್ಕ್ ಹತ್ರ, ಅಂಕೋಲ. ಸೊ ಬನ್ನಿ ಇದರದ್ದು ಟೂರ್ ಕೊಡ್ತೀನಿ ಹೆಂಗಿದೆ ಅಂತ. ರೋಡ್ ನೋಡಿ ಗೈಸ್, ಫುಲ್ ಸ್ಲೋಪ್ ಇದ್ದಂಗಿದೆ. ಇವತ್ತು ಯಾರೂ ಇಲ್ಲ, ಗಾಡಿ ನಮ್ಮದು ಒಂದೇ ಪಾರ್ಕಿಂಗ್ ಇದೆ. ಸೊ ಬನ್ನಿ ಟಿಕೆಟ್ ಎಲ್ಲ ತೆಗ್ದು ಒಳಗೆ ಹೋಗಿ ವಿಡಿಯೋನ ಮಾಡ್ತೀನಿ. ಸೊ ಗೈಸ್, ಈಗ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಬಂದಿರೋ ಮೇನ್ ರೀಸನ್ ಅಂದರೆ ರೀಲ್ ಸ್ವಲ್ಪ ಶೂಟ್ ಮಾಡೋಣ ಅಂತ, ಬೇರೆ ಬೇರೆ ಲೊಕೇಶನ್ ಥರ. ಆಮೇಲೆ ಸ್ವಲ್ಪ ಹೆಂಗೋ ವ್ಲಾಗ್ ಆದರೂ ಮಾಡ್ದಂಗಾಗುತ್ತೆ ಕಂಟೆಂಟ್. ಸೊ ಬಂದೆ. ಇಲ್ಲಿ ನೋಡಿ ಎಲ್ಲ ಕಡೆ ಗ್ರೀನ್ರಿ ಆಗಿದೆ. ಮುಂಚೆ ಮತ್ತು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಮುಂಚೆ. ಬಟ್ ಈಗೀಗ ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ನೋಡಿ ಮೇಲ್ಗಡೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಆಟ ಆಡೋದೆಲ್ಲ ಇದೆ. ಇಲ್ಲಿಂದ ಒಂದು ವ್ಯೂ ಇದೆ, ಅಲ್ಲಿಂದ ಚೆನ್ನಾಗಿರುತ್ತೆ. ಅದು ಟ್ರೈನ್ ಪಾಸ್ ಆಗಬೇಕಿದ್ರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಟ್ರೀ, ಬನ್ನಿ ಹತ್ಕೊಂಬರೋಣ. ಎಲ್ಲ ಹೋಗ್ಬಿಟ್ಟಿದೆ ಗೈಸ್, ಒಂಚೂರು ಸರಿ ಇಲ್ಲ ನೋಡಿ. ಇಲ್ಲಿ ಮೇಲ್ಗಡೆ ಎಲ್ಲ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ ಇಲ್ಲೆಲ್ಲ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ. ಇಲ್ಲಿಂದ ಈ ಥರ ಕಾಣುತ್ತೆ ಕೆಳಗಡೆ ವ್ಯೂ. ಇಲ್ಲಿ ಒಂದು ತೆಗ್ದಿರೋ ಒಂದು ಫೋಟೋ ಒಂದಿದೆ. ನಾನು ಸಂಜೆ ಇಲ್ಲಿ ಕುತ್ಕೊಂಡು ಲೈಕ್ ಸಮಥಿಂಗ್ ಏನೋ ತಿಂತಾಯಿದ್ವಿ. ಎಷ್ಟು ಒಂದು 3-4 ಇಯರ್ಸ್ ಬ್ಯಾಕ್ ಆವಾಗ. ಸೊ ಚೆನ್ನಾಗಿದೆ ಇಲ್ಲಿ. ಬಟ್ ಮೇಂಟೈನ್ ಮಾಡಿದ್ರೆ ಮತ್ತು ಚೆನ್ನಾಗಿರುತ್ತೆ, ಬಟ್ ಮೇಂಟೈನ್ ಮಾಡಿಲ್ಲ. ಸೊ ಈಗ ಕೆಳಗಡೆ ಬಂದೆ. ಇಲ್ಲಿ ನೆಟ್ ಎಲ್ಲ ತೆಗೆದು ಹಾಕಿದ್ದಾರೆ. ಇಲ್ಲಿ ಸೈಡಲ್ಲಿ ನೆಟ್ ಇರ್ತಿದ್ದಲ್ಲ, ಇದಕ್ಕೆ ಸೈಡಲ್ಲಿ ಹಿಂಗೆ ನೆಟ್ ಇರ್ತಿದ್ದಲ್ಲ, ಎಲ್ಲ ತೆಗ್ದಿರಿ ಹೇಳಿದೆ. ಇಲ್ಲಿ ನೋಡಿ, ಇಲ್ಲಿ 8 ವರ್ಷದೊಳಗಿನವರಿಗೆ ಮಾತ್ರ. ಇಲ್ಲಿ ಒಂದು ಲಾಂಚ್ ಥರ ಕುತ್ಕೊಳ್ಳಿಕ್ಕೆ ಚೆನ್ನಾಗಿದೆ ಇಲ್ಲಿ ಕೂಡ. ಆ್ಯಂಡ್ ಅಲ್ಲಿ ಶಾಪ್ ಇದೆ. ಅಲ್ಲಿ ಲೈಕ್ ಇಲ್ಲಿ ಅವರು ವರ್ಕರ್ ಲೈಕ್ ಮೇಂಟೆನೆನ್ಸ್ ಮಾಡೋರು ಒಬ್ಬರೇ ಇರೋದ್ರಿಂದ, ಒಬ್ಬರು 2 ಜನ ಇದ್ದಾರೆ. ಸೊ ಎಲ್ಲ ಅವ್ರ ಕಡೆಯಿಂದ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಸೊ ಯಾರು ಇಲ್ಲಿಂದ ಲೈಕ್ ಮ್ಯಾನೇಜ್ಮೆಂಟ್ ಯಾರಿದ್ದಾರೋ ಅವ್ರು ಸ್ವಲ್ಪ ಏನಾದರೂ ಒಂದು ನೀಟ್ನೆಸ್ಸಿಗೆ ಬೇರೆ, ಸ್ಟೋರ್ ನೋಡ್ಕೊಳ್ಳಿಕ್ಕೆ ಬೇರೆ, ಟಿಕೆಟ್ ಕೌಂಟರ್ ಬೇರೆ, ಅದರ ಸಪ್ರೇಟ್ ಇದು ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಲೈಕ್ ಟಿಕೆಟ್ ಕೌಂಟ್ರಲ್ಲಿ ಕೂತ್ಕೊಂಡಿದ್ದಾರೆ, ಅವರೇ ಎಲ್ಲ ಮ್ಯಾನೇಜ್ ಮಾಡಬೇಕಿಲ್ಲ. ಸೊ ಸ್ವಲ್ಪ ಅದು ರಿಸ್ಕ್ ಅನ್ನೋಕ್ಕಿಂತ ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಲ್ಲ ಈ ಕಡೆ ಲೈಕ್ ಈ ಥರದ್ದೆಲ್ಲ ಇನ್ಫಾರ್ಮೇಷನನ್ನು ಹಾಕಿಟ್ಟಿದ್ದಾರೆ. ಇಲ್ಲಿ ನೋಡಿ ಹಟ್ಟು, ವಿಲೇಜ್ ಸ್ಟೈಲ್ ಹಟ್ಟು. ದೆನ್ ಈ ಕಡೆ ಬಂದರೆ ಪ್ಲೇ ಏರಿಯಾ. ಇಲ್ಲಿ ಜೋಕಾಲಿ, ಇದು ಬಾಸ್ಕೆಟ್ಬಾಲ್ದು ಜೋಕಾಲಿ ಇದೆ. ದೆನ್ ಏನೇನೋ ಇದೆ ಸುಮಾರಷ್ಟು. ಬನ್ನಿ ಜೋಕಾಲಿ ಮೇಲೆ ಕೂತ್ಕೊಳ್ಳೋಣ. ಕಟ್ಟಾಗಿ ಬಿದ್ದರೆ ಕಷ್ಟ. ಗಾಳಿ ಫುಲ್ಲು ಚೆನ್ನಾಗಿ ಬೀರುತ್ತೆ ಇಲ್ಲಿ. 20 ರೂಪೀಸ್ ಕೊಟ್ಟರು ವರ್ತ್ ಇಟ್ ಇದೆ. ಯಾಕಂದರೆ ಎಷ್ಟೊತ್ತವರೆಗೂ ತಿರ್ಗಾಡ್ಬೋದು ಇಲ್ಲಿ. 9 to ಈವ್ನಿಂಗ್ 6 o'clockವರೆಗೂ ಇದೆ. ಸೊ ಚೆನ್ನಾಗಿದೆ ಇಲ್ಲಿ, ಪೀಸಾಗಿರುತ್ತೆ. ಬಟ್ ವೀಕೆಂಡಲ್ಲಂತೂ ಬರಲೇಬಾರ್ದು, ಯಾಕಂದರೆ ಜನ ಫುಲ್ ಜಾಸ್ತಿ ಇರ್ತಾರೆ. ಆ್ಯಂಡ್ ಕಪಲ್ಸ್ ಜಾಸ್ತಿ ಇರ್ತಾರೆ. ಅಲ್ಲಲ್ಲ ಅವರೇ ಕಾಣಿಸ್ತಾರೆ. ಇವತ್ತೊಂದು ಗಾಡಿನೂ ಇಲ್ಲ ಅಲ್ಲಿ. ಸೊ ಈ ಥರ ಬಂದರೆ ಎಂಜಾಯ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ
ಹಾಗೆ ಮೇಲ್ಗಡೆ ಎಲ್ಲ ಇದೆ. ಮೇಲ್ಗಡೆಯಲ್ಲಿ ಒಂದು ಲೈಟ್ ಹೌಸ್ ಅಂತ ಇತ್ತು. ಮೇಲ್ಗಡೆ ಒಂದು ಜೀಬ್ರಾದೊಂದು ಇದಿದೆ, ಏನಂತಾರೆ ಬಾಯಿಗೆ ಬರ್ತಿಲ್ಲ, ಅಲ್ಲೋಗಿ ತೋರಿಸ್ತೀನಿ ಬರೋ. ಸೊ ಇಲ್ಲಿ ನೋಡಿದ್ರೆ ಅಲ್ಲೊಂದು ಚೆನ್ನಾಗಿದೆ, ಅದು ನೋಡಿ ಟಯರ್ ಜೋಕಾಲಿ. ಸೊ ನೋಡಿ ಇದೇ ಹೇಳಿದ್ದು ನಾನು, ಇದ್ರ ಮೇಲೆ ಕುತ್ಕೊಳ್ಬೋದು, ಚೆನ್ನಾಗಿರುತ್ತೆ ಇದು ಕೂಡ. ಆ್ಯಂಡ್ ಈ ಕಡೆ ನೋಡಿದ್ರೆ ಫುಲ್ಲು ಜಂಗಲು. ದೆನ್ ಇಲ್ಲಿ ಬಂದರೆ ಇದು ವರ್ಕೌಟ್ ಏರಿಯಾ ಕೂಡ ಅಂತ ಹೇಳ್ಬೋದು, ಯಾಕಂದರೆ ಇದು ಎಲ್ಲ ಜಿಮ್ಮಲ್ಲಿ ಏನೇನು ಯೂಸ್ ಮಾಡ್ತಾರಲ್ಲ ಆ ಥರ ಎಕ್ವಿಪ್ಮೆಂಟ್ಸು. ದೆನ್ ಇಲ್ಲಿ ಬಂದರೆ ನೋಡಿ ಇದನ್ನೆಲ್ಲ ಯೂಸ್ ಮಾಡ್ಬೋದು, ಹಿಂಗೆ ಚೆನ್ನಾಗಿದೆ ಒಟ್ಟಿನಲ್ಲಿ. ಬಟ್ ಮೇಂಟೆನೆನ್ಸ್ ಮಾಡಲ್ಲ ಗೈಸ್, ಅದೇ ಪ್ರಾಬ್ಲಮ್. ಮೇಂಟೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ. ಸೊ ನೋಡಿ ಇದೊಂದು, ಇದು ಹಿಂಗೆ ತಿರುಗ್ತಾರೆ ಗೊತ್ತಲ್ವ, ಲೈಕ್ ಸ್ಟಮಕ್ ಇದು ಮಾಡಲಿಕ್ಕೆ ಮಾಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಹಿಂಗೆ ಕ್ಯಾಮ್ರಾ ಎಷ್ಟು ಸ್ಮೂತಾಗಿ ತಿರುಗುತ್ತೆ ನೋಡಿ. ಈಗ ಓ ಮೈ ಗಾಡ್, ಜಾಸ್ತಿ ಸ್ಪೀಡ್ ಆಯಿತು. ಇದು ಏನು ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಗೈಸ್, ನನಗೆ ಇನ್ನೂವರೆಗೂ ಗೊತ್ತಿಲ್ಲ. ಇದು ನಿಮ್ಗೇನು ಗೊತ್ತಿದ್ರೆ ಹೇಳಿ. ಆ್ಯಂಡ್ ಇಲ್ಲೆಲ್ಲ ಇಷ್ಟೇ ಇರೋದು. ನಿಜವಾಗ್ಲೂ ಈ ಪ್ಲೇಸ್ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಇಲ್ಲಿ ಏನೇನು ರೀಲ್ ಶೂಟ್ ಮಾಡೋದು ಎಲ್ಲ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಆಮೇಲೆ ಮತ್ತೆ ಈಗಲೇ ಮೇಲ್ಗಡೆ ಹೋದರೆ ತುಂಬ ಸುಸ್ತಾಗಿಬಿಡುತ್ತೆ, ಆಮೇಲೆ ಮತ್ತೆ ಎನರ್ಜಿ ಇರೋಲ್ಲ. ದ್ಯಾಟ್ಸ್ ವೈ. ಇಲ್ಲೂ ಜೋಕಾಲಿ ಇದೆ, ಜಾರೋ ಬಂಡಿ ಇದೆ. ಸೊ ಹೀಗೆ ಮೇಲೆ ಹೋದರೆ ಮತ್ತು ಮೇಲೆ ಹೋಗುತ್ತೆ. ಸೊ ಅಲ್ಲಿ ಆಮೇಲೆ ಹೋಗೋಣ. ಫಸ್ಟ್ ಈಗ ರೀಲ್ಸ್ ಏನೇನಿದೆ ಎಲ್ಲ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಗೈಸ್ ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಒಂದೇ ಒಂದು ರೀಲ್ ಶೂಟ್ ಮಾಡಿದ್ವಿ. ಸೊ ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಅಲ್ಲಿ ಮೇಲ್ಗಡೆ ನೋಡುವಂಥದ್ದು ಏನಿಲ್ಲ ಗೈಸ್, ಮುಂಚೆ ಆದರೂ ತುಂಬ ಚೆನ್ನಾಗಿರ್ತಿತ್ತು, ಲೈಕ್ ಪ್ರಾಪರ್ ರೋಡ್ ಇರ್ತಿತ್ತು ಹೋಗಲಿಕ್ಕೆ. ಬಟ್ ಈಗ ರೋಡ್ ಏನೂ ಇಲ್ಲ. ನೋಡೋಣ, ಮೇಲೆ ಹೋಗಲೇಬೇಕು ಅಂತ ಏನಿಲ್ಲ. ಸೊ ಇಫ್ ಪಾಸಿಬಲ್ ಆದರೆ ಹೋಗಿ ತೋರಿಸ್ತೀನಿ. ಆ್ಯಂಡ್ ಹೋಗೋ ಥರ ರೋಡ್ ಇದ್ದರೆ ಅಷ್ಟೇ, ಇಲ್ಲಾಂದರೆ ನೋಡೋಣ ಬನ್ನಿ. ಈ ಥರ ಜಾಗದಲ್ಲೆಲ್ಲ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ, ಲೈಕ್ ಎಂಜಾಯ್ ಮಾಡ್ಬೋದು. ಸೊ ಸ್ವಲ್ಪ ಫನ್ ಎಲ್ಲ ಇರುತ್ತೆ. ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ, ಎಷ್ಟು ದೂರದುದ್ದಕ್ಕೂ ಕಾಣ್ತಿದೆ ನೋಡಿ ಗೈಸ್, ಫುಲ್ಲು ಗ್ರೀನ್ರಿ. ಅಲ್ಲಿ ಯಾರ್ದೋ ಒಂದು ಮನೆ ಇದೆ ನೋಡಿ. ಈಗ ಈ ಕಡೆಯಿಂದ ಬಂದೆ, ಮೇಲ್ಗಡೆ ಹೋದ ಈ ಕಡೆ ಬನ್ನಿ. ಇಲ್ಲಿ ಮೇಲ್ಗಡೆ ಬಂದೆ. ಸೊ ಇಲ್ಲಿ ಅದೇ ಥರ ಒಂದು ಲಾಂಚ್ ಇದೆ. ಆಮೇಲೆ ಇಲ್ಲೊಂದೇನೋ ಇದೆ, ಇಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಬನ್ನಿ. ಫುಲ್ಲು ಸುಸ್ತು ಗೈಸ್, ನಡ್ಕೊಂಬಂದೆ ಅಲ್ಲ ಅಲ್ಲಿಂದ. ಅವ್ನ ಸಂಕೇತ ನೋಡಿದ್ರೆ ಅವ್ನು ಬೇರೆ ಲೋಕದಲ್ಲೇ ಇರ್ತಾನೆ. ಸೊ ಇಲ್ಲಿ ಕೂತ್ಕೊಳ್ಳೋ ಥರ ಇದೆ, ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿ ನೋಡಿ ಗೈಸ್, ಮರ ಹೆಂಗೆ ಕಿತ್ಕೊಂಡ್ಬಂದಿದೆ, ಫುಲ್ ಬಿದ್ದುಬಿಟ್ಟಿದೆ ಮರ ಇದು. ಇಲ್ಲಿ ನೋಡಿ ಫುಲ್ಲು ಬಿದ್ದೋಗ್ಬಿಟ್ಟಿದೆ ಮರ. ಸೊ ಇಲ್ಲೇ ಕುತ್ಕೊಳ್ಳೋದಿದೆ, ಇದಕ್ಕಿಂತ ಅಲ್ಲಿ ಕುತ್ಕೊಳ್ಳೋಣ ಬನ್ನಿ. ಇಲ್ಲಿ ಚೆನ್ನಾಗಿದೆ ಕುತ್ಕೊಳ್ಳೋದು. ಇಲ್ಲಿ ನೋಡಿ ಗೈಸ್,
ಇಲ್ಲಿ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ. ಓಕೆ, ಸ್ವಲ್ಪ ಇಲ್ಲಿ ಕೂತ್ಕೊಳ್ತೀನಿ, ಆಮೇಲೆ ನೋಡೋಣ. ನಾನು ಇಲ್ಲಿ ಆವಾಗಲೇ ಲಾಂಚ್ ತೋರಿಸಿದ್ನಲ್ಲ, ಇಲ್ಲಿ ಕೂತ್ಕೊಳ್ಳೋಣ ಅಂತ ಬಂದೆ ಸ್ವಲ್ಪ ಹೊತ್ತು. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಯಪ್ಪ ದೇವ್ರೆ, ಈ ಥರ ಕ್ಲೀನ್ನೆಸ್ ಎಲ್ಲಿ ಸಿಗುತ್ತೆ ಗೈಸ್ ನಿಮಗೆ? ನೋಡಿ ಇಲ್ಲಿ ನೋಡಿ ಎಲ್ಲ. ಇದು ನಮ್ಮ ಅಂಕೋಲಾದ ತಿಮ್ಮಕ್ಕ ಪಾರ್ಕ್. ಏನು ಹೇಳೋದು ಮತ್ತೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ವೈಫೈ ಎಲ್ಲ ಇತ್ತು, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ವೈಫೈನೋ CCTV ಏನೋ ಇತ್ತು, ಏನೂ ಇಟ್ಟಿಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ನೋಡಿ. ಯಪ್ಪ ಫುಲ್ಲು ಬೆವರು ಬೇರೆ. ಮಳೆಗಾಲ ಅಂತೆ, ಯಾವ ಮಳೆಗಾಲ ಏನೋ, ಫುಲ್ಲು ಬಿಸಿಲು ಬರ್ತಿದೆ. ಬಿಸಿಲು ಹಂಗೆ ಬೆವರು ಕಿತ್ತಾ ಇದೆ. ಓಕೆ, ಕೂತ್ಕೊಳ್ಳೋಣ ಇಲ್ಲಿ ಸ್ವಲ್ಪ. ಎಲ್ಲಿ ಅಂತ ಕೂತ್ಕೊಳ್ಳೋದು, ಎಲ್ಲ ಫುಲ್ ಗಲೀಜಾಗಿ ಬಿದ್ದಿದೆ. ಓಕೆ ಗೈಸ್, ಈಗ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಒಂದು ಸ್ವಲ್ಪ ಸ್ಟ್ರೆಂತ್ ಸಿಕ್ತು ಕೂತ್ಕೊಂಡಿದ್ದಕ್ಕೆ. ಸೊ ಈಗ ಆವಾಗಲೇ ಯಾರೋ ಲೈಕ್ ಏನೋ ಸೌಂಡ್ ಕೇಳಿಸ್ತು ನಡ್ಕೊಂಡು ಬರ್ತಿರೋ ಥರ, ಅದಕ್ಕೆ ನಾನು ಮತ್ತೆ ಕೂತ್ಕೊಂಡೆ ಅಲ್ಲಿ ಸ್ವಲ್ಪ, ಹೋಗೋದು ಬೇಡ ಅಂತ. ಇಲ್ಲಿ ನೋಡಿ, ಈ ಥರ ಎಲ್ಲ ಬರ್ಡೇ ದಿನ ಏನಿದ್ರು ಸೆಲೆಬ್ರೇಷನ್ ಮಾಡಲಿಕ್ಕೆ ಒಂದು ಗಿಡ ನೆಡ್ತಾರೆ. ಓಕೆ, ದಿಸ್ ಈಸ್ ಗುಡ್, ಬಟ್ ಸ್ವಲ್ಪ ನೀರು ಹಾಕಿ ಮೇಂಟೈನ್ ಮಾಡಬೇಕಲ್ವ, ಇಲ್ಲ ಅಂದರೆ ಹೇಗೆ? ಸುಮ್ಮನೆ ಹೆಸರಿಗಷ್ಟೇ ಗಿಡ ನೆಟ್ಟು, ಓಹ್ ನಾನು ಬರ್ಡೇ ದಿನ ಈ ಥರ ಒಂದು ಅಚೀವ್ ಮಾಡಿದ್ದೀನಿ, ಲೈಕ್ ಅಚೀವ್ ಅನ್ನೋಕ್ಕಿಂತ ಓಕೆ ಈ ಥರ ಒಂದು ಡೊನೇಟ್ ಮಾಡಿದ್ದೀನಿ ಗಿಡನ ಅಂತ ಹೇಳ್ಕೊಂಡು ತಿರುಗಾಡೋಕ್ಕಿಂತ, ಆ ಗಿಡನ ಯಾವ ಥರ ನೆಟ್ಟು ಮೇಂಟೈನ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ನೋಡಿ, ನಿಮ್ಗೆ ಲೈವಲ್ಲೇ ಕಾಣಿಸ್ತಿದ್ದೀನಿ, ವಿತ್ ಪ್ರೂಫ್ ಕಾಣಿಸೇ ಮಾತಾಡಿಸ್ತಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಗಿಡ ಎಲ್ಲ ಕಡ್ದಿದ್ದಾರೆ, ಮೇ ಬಿ ಬಿದ್ದಿರೋದ್ರಿಂದ ಅದಾಗಿದೆ ಅನಿಸುತ್ತೆ. ಅಲ್ಲಿ ಮುಂದೆ ಹೋದರೆ ಅದು ಮೇಲ್ಗಡೆ ಜೀಬ್ರಾ ಒಂದಿದೆ, ಅದೊಂದು ಇದೆ ಅಲ್ಲಿ. ಮತ್ತು ಸುಮ್ಮನೆ ಹೋಗೋದು ಬೇಡ ಅನಿಸುತ್ತೆ, ಯಾಕಂದರೆ ಅಲ್ಲಿ ಯಾರೋ 2 ಜನ ಇದ್ದರು. ಸೊ ಅದಕ್ಕೆ ಮತ್ತೆ ಹೋಗಿ ಸುಮ್ಮನೆ ಯಾಕೆ ಅಂತ ಬನ್ನಿ. ನಿಮಗೆ ಅದು ಕೆಳಗಡೆ ಮಹಾತ್ಮ ಗಾಂಧಿ ಸ್ಟ್ಯಾಚು ಒಂದಿದೆ, ಆಮೇಲೆ ಅಲ್ಲಿ ಒಂದು ಸ್ಟೇಜ್ ಥರ ಇದೆ, ಆ್ಯಂಡ್ ಬಟರ್ಫ್ಲೈಸ್ ಎಲ್ಲ ಇದೆ. ಬಟರ್ಫ್ಲೈ ಅಂದರೆ ಲೈಕ್ ಮಾಡೆಲ್ಲು, ಆ್ಯಂಡ್ ಎಲ್ಲ ಫ್ಲವರ್ಸ್ ಗಿಡ ಎಲ್ಲ ಇದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಕೆಳಗಡೆಯಿಂದ. ಬನ್ನಿ ಗೈಸ್, ಸಂಕೇತಕ್ಕೆ ಕರೆದ್ರೆ ಅವ್ನು ಫುಲ್ ಆಳ್ಸಿ, ಈ ಥರದ್ರೆಲ್ಲ ಮಾಡೋದ್ರಲ್ಲಿ ಬರೋದೇ ಇಲ್ಲ. ಅವನು ಅಲ್ಲೇ ಕೆಳಗಡೆನೇ ಕೂತ್ಕೊಂಡಿದ್ದಾನೆ. ಸೊ ಓಕೆ, ಈಗ ನಾನು ಕೆಳಗಡೆ ಹೋಗಿ ಅಲ್ಲಿ ಕೆಳಗಡೆದು ತೋರಿಸ್ತೀನಿ, ಆ್ಯಂಡ್ ಮೇಲ್ಗಡೆ ಝೀಬ್ರಾ ಅದು ಹೆಂಗಿರುತ್ತೆ ಅಂತ ಅದು ತೋರಿಸ್ತೀನಿ. ಸೊ ಬನ್ನಿ. ಆ್ಯಂಡ್ ಮತ್ತೊಂದೇನೆಂದರೆ, ನಾನು ವೀಡಿಯೋಸ್ ಮಾಡಬೇಕಿದ್ರೆ ಮೈಕ್ ಯೂಸ್ ಮಾಡಬೇಕಾ ಬೇಡೋ ಅದೊಂದು ಹೇಳಿ. ಸೊ ನಾನೀಗ ಸುಮಾರು ರೀಸೆಂಟ್ ವೀಡಿಯೋಸಲ್ಲಿ ಮೈಕಿನ ಯೂಸ್ ಮಾಡ್ತಿಲ್ಲ. ಏನು ಫಾಲ್ಟ್ ಅಂತ ಹೇಳಿದ್ರೆ, ಲೈಕ್ ರೀಸನ್ ಏನಂತ ಹೇಳಿದ್ರೆ, ಮೈಕಲ್ಲಿ ಒಂದು ಫಾಲ್ಟ್ ಬಂದಿದೆ. ಅದು ರಿಸೀವರು ಏನೋ ವರ್ಕ್ ಆಗ್ತಿಲ್ಲ, ಅದು ಮದರ್ ಬೋರ್ಡ್ ಏನೋ ಹೋಗಿದೆ ರಿಸೀವರ್ದು. ಸೊ ವ್ಯಾರಂಟಿ ಇದೆ, ಬಟ್ ಮತ್ತೆ ಬ್ಯಾಂಗ್ಳೂರಿಗೆ ಹೋಗಿ ಯಾರು ಇದು ಮಾಡ್ತಾರೆ ಅಂತ ಇದು ಮಾಡಿದೆ ಅಷ್ಟೇ. ಸೊ ನೋಡೋಣ, ನಿಮಗೆ ನಾನು ಹಿಂಗೆ ನಾರ್ಮಲ್ ಮಾತಾಡ್ತಿರೋ ಸರಿ ಕೇಳಿಸ್ತಿದೆಯಾ ಇಲ್ವೋ ಅದೊಂದು ಕಮೆಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಮೈಕ್ ಮುಖಾಂತರ ನಾನು ವೀಡಿಯೋಸ್ ಮಾಡ್ತೀನಿ, ನೋಡೋಣ ಏನು ಮಾಡೋದಂತ. ಸೊ ಓಕೆ, ಈಗ ಕೆಳಗಡೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು. ಸೊ ಇಲ್ಲಿದೆ ನೋಡಿ, ಇದೇ ಸ್ಟ್ಯಾಚು. ಸೈಡಲ್ಲಿ ಫುಲ್ಲು ಗ್ರೀನ್ರಿ, ಗಿಡ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಒಳಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ, ಈಗೆಲ್ಲ ಓಪನ್ ಆಗಿ ಬಿದ್ದಿದೆ. ಅವ್ರು ನೀರು ಹಾಕ್ಲಿಕ್ಕೆ ಬಂದಿದ್ದಾರೆ ಇರಬೇಕು. ವಾಟ್, ಗಾಡಿ ತೊಳಿತಿದ್ದಾರಾ ನೋಡಿ? ಫಸ್ಟ್ ಇದಕ್ಕೆ ನೀರು ಹಾಕೋದು ಬಿಟ್ಟು ಗಾಡಿ ಅಂತ ತೊಳಿತಿದ್ದಾರೆ, ಪೈಪ್ ಒಂದು ಹಾಕಿಟ್ಟಿದ್ದಾರೆ, ನೀರೇ ಇಲ್ಲ. ಸೊ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದೊಂದು. ಆಮೇಲೆ ಹೀಗೆ ಬಂದರೆ ಇಲ್ಲೇನೋ ಬೋರ್ಡ್ ಇತ್ತು, ಬಟ್ ಎಲ್ಲ ಅಳಿಸೋಗ್ಬಿಟ್ಟಿದೆ, ಬ್ಲ್ಯಾಂಕ್ ಬೋರ್ಡ್ ಆಗೋಗಿದೆ ಈಗದು. ಆಮೇಲೆ ಹೀಗೆ ಬಂದರೆ ಇಲ್ಲಿ ಅಲ್ಲಿ ಇದು ಕಾಣಿಸುತ್ತೆ ನೋಡಿ, ಲೈಕ್ ಸ್ಟೇಜ್ ಥರ.
ಚೆನ್ನಾಗಿದೆ ಸ್ಟೇಜು. ಫುಲ್ಲು ಗಲೀಜಾಗಿಬಿಟ್ಟಿದೆ. ಏನು ಗೈಸ್ ಇದು. ಅಲ್ಲೊಂದೇನೋ ಇದಿತ್ತು, ಬ್ರಿಡ್ಜ್ ಥರ ಇತ್ತು, ಅದೂ ಇಲ್ಲ. ದೇವರೇ, ನಮ್ಮ ತಿಮ್ಮಕ್ಕ ಪಾರ್ಕ್ ಅನ್ನೋದು. ಓಕೆ, ಮೇಲ್ಗಡೆ ಜೀಬ್ರಾ ತೋರಿಸಿದೆ ಅಂದಿದ್ದಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ. ಅದು ಕಾಣ್ಲಿಕ್ಕೆ ಅಷ್ಟೇ ಇಷ್ಟು ಮೇಲಿದೆಯಾ ಅಂತ ಕಾಣಿಸುತ್ತೆ, ಬಟ್ ಹತ್ರನೇ ಇದೆ ಅದು. ಬಟ್ ಸ್ವಲ್ಪ ನಡಿಬೇಕು ಜಾಸ್ತಿ ಅಷ್ಟೆ. ಈಗ ನಡೆಯೋ ಥರ ಇಲ್ಲ ಅಲ್ಲಿ. ಸೊ ಮತ್ತು ಈ ಕಡೆ ತೋರಿಸಿದ್ರೆ ವಾಶ್ರೂಮ್ ಇದೆ, ಅದು ನೀಟಾಗಿಲ್ಲ. ಆಮೇಲೆ ಹಿಂಗೆ ಬಂದರೆ ಸೊ ಅಗೇನ್ ಇದು ಎಂಟ್ರಿ ಆಗುತ್ತೆ ಈ ಕಡೆ. ಇಲ್ಲಿ ಸ್ಟ್ಯಾಚ್ಯೂ ಇದೆ. ಆಮೇಲೆ ಹಿಂಗೆ ಬಂದರೆ ಅಲ್ಲೊಂದು ಲೈಕ್ ಫುಲ್ ಫ್ಲವರ್ಸ್ ಎಲ್ಲ ಇದೆ ಅಂತ ತೋರಿಸಿದ್ನಲ್ಲ, ಹೇಳಿದ್ನಲ್ಲ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಅಂಕೋಲೆ ವನ ಅಂತ. ಅಂಕೋಲೆ ವನನ ಏನದು, ಲೀವ್ಸು, ಫ್ಲವರು, ಫ್ರೂಟ್ಸ್ ನೋಡಿ ಇಲ್ಲಕ್ಕೆ ಬರ ಅಂಕೋಲೆ ವನ ಅಂತ. ಸೊ ಆ್ಯಂಡ್ ಇಲ್ಲಿ ಓಕೆ ಫಸ್ಟ್ ಬೋರ್ಡ್ ಇದು. ಓಕೆ ಇಲ್ಲಿ ನೋಡಿ, ಬಟರ್ಫ್ಲೈ ಪಾರ್ಕ್. ಸೊ ಬಟರ್ಫ್ಲೈ ಪಾರ್ಕ್ ಇಲ್ಲಿದೆ, ತೋರಿಸ್ತೀನಿ ಬನ್ನಿ. ಇದು ಉದ್ಘಾಟಕರು, ಅಧ್ಯಕ್ಷತೆ, ಉಪಸ್ಥಿತಿ ಎಲ್ಲ ಹಾಕಿಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಬಂದರೆ ಸೊ ಇಲ್ಲೆಲ್ಲ ಫುಲ್ ಲೈಕ್ ಎಲ್ಲ ಥರದ ಫ್ಲವರ್ಸ್ ಕಾಣಿಸುತ್ತೆ ನಿಮಗೆ. ಸೊ ಇದೊಂದು ಫ್ಲವರ್ ಆಯಿತಾ, ಆಮೇಲೆ ಇದೊಂದು ಫ್ಲವರ್ ಆಯಿತಾ, ಆಮೇಲೆ 2 ಫ್ಲವರ್ ತೋರಿಸ್ತೇನೆ ನೆನಪಿರಲಿ. ಆಮೇಲೆ ಇದೊಂದು 3 ಫ್ಲವರು, ಆಮೇಲೆ ಸುಮಾರು ಥರದ್ದಿದೆ ಇಲ್ಲಿ. ಇದು ಯಾವುದಿದು, ಸೂರ್ಯಕಾಂತಿ ಸಂಪಿಗೆ ಹೂ ಏನೋ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಥರದ್ದು ನೋಡಿ. ಇಲ್ಲಿ ಫುಲ್ಲು ಫ್ಲವರ್ಸ್ ಕಾಣಿಸ್ತಿದೆ. ಆ್ಯಂಡ್ ಇದೇನಿದು, ಇದೇನೋ ಇದೆ ಇಲ್ಲಿ, ಏನೇನೋ ಗೊತ್ತಿಲ್ಲ. ಸೊ ಇದು ಫ್ಲವರ್ ಎಲ್ಲ ಗೈಸ್, ಇದು ಯಾವುದೋ ಏನಂತೀರ ಇದಕ್ಕೆ, ಏನೋ ಒಂದು ನೋಡಿ. ಇದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಅಲ್ಲೂ ಚೆನ್ನಾಗಿದೆ. ಸೊ ಇದೊಂದು ಇಲ್ಲಿದೆ ನೋಡಿ, ಇದು ಬಟರ್ಫ್ಲೈ ಪಾರ್ಕ್ ಅಂತೆ. ಯಾವ ಥರ ಕಾಣಿಸ್ತಿದೆ. ನಾನಿಲ್ಲಿ ಬ್ಯಾಡ್ ಕಮೆಂಟ್ ವೀಡಿಯೋ ಮಾಡ್ಲಿಕ್ಕೆ ಬಂದಿಲ್ಲ, ಚೆನ್ನಾಗಿ ತೋರಿಸ್ಬೇಕಂತಿದ್ದೆ. ಇದನ್ನೆಲ್ಲ ನೋಡಿ ನಾನು ಆ ಥರ ಹೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿದೆ. ದೆನ್ ಇಲ್ಲಿ ಒಂದ್ಸಲ ರೌಂಡ್ ಪರ್ಫೆಕ್ಟಾಗಿತ್ತದು ನಾನು ಯಾವಾಗೋ ಬಂದಾಗ. ಈಗ ನೋಡಿ, ಆ್ಯಂಡ್ ಇದೊಂದು ಫ್ಲವರು ಚೆನ್ನಾಗಿದೆ ಒಟ್ಟಿನಲ್ಲಿ, ಬಟ್ ಮೇಂಟೈನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಬಟರ್ಫ್ಲೈ ಏನೋ ಇತ್ತು. ಅಲ್ಲಿದೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆ ಬನ್ನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿದೆ ನೋಡಿ. ರಿಯಲ್ ಅಲ್ಲ, ಅದು ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹಿಂಗೆ ಬಂದರೆ ಮತ್ತದೇ ಆವಾಗಲೇ ತೋರಿಸಿದ್ದೆ ನಿಮಗೆ. ಮತ್ತೇನೂ ಇಲ್ಲ ನೋಡೋ ಥರ ಇಲ್ಲಿ. ಸೊ ಚೆನ್ನಾಗಿದೆ ಪ್ಲೇಸ್ ಒಟ್ಟಿನಲ್ಲಿ. ಟಿಕೆಟ್ ವರ್ತಿಟ್ಟಿದೆ, ಬಟ್ ಏನು ವಿಸಿಟರ್ಸ್, ಟೂರಿಸ್ಟ್ ಬಂದಾಗೆಲ್ಲ ಚೆನ್ನಾಗಿ ಕಾಣಬೇಕಲ್ಲ, ಅಟ್ರಾಕ್ಟಿವ್ ಕಾಣಬೇಕಲ್ಲ, ರಿವ್ಯೂ ಕೊಡಬೇಕಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಆದರೂ ಮೇಂಟೈನ್ ಮಾಡಬೇಕಿತ್ತು, ಬಟ್ ಮೇಂಟೈನ್ ಮಾಡಿಲ್ಲ. ಸೊ ಮೇಂಟೈನ್ ಮಾಡಿದ್ರೆ ಮತ್ತೆ ಚೆನ್ನಾಗಿರುತ್ತೆ. ಸೊ ಗೈಸ್, ವಿಡಿಯೋ ನೋಡಿದ್ರಲ್ಲ ಯಾವ ಥರ ಇತ್ತು ಏನು ಅಂತ. ಸೊ ಕಂಪ್ಲೀಟ್ ರಿವ್ಯೂವನ್ನು ಆನ್ ಸ್ಪಾಟಲ್ಲೇ ಕೊಟ್ಟಿದ್ದೀನಿ. ಸೊ ನಿಮಗೇನು ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ, ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡೋದಂತೂ ಮರೀಲೇಬೇಡಿ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಎಲ್ಲರಿಗೂ ಪಬ್ಲಿಕ್ ಮಾಡಿ. ಸೊ ಓಕೆ, ಸಿಗೋಣ ಗೈಸ್ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್, ಬಾಯ್.